ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಮೈಸೂರಿಂದ ಬೆಂಗಳೂರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಕ್ಕೆ ಹೋಗಿದ್ವಿ. ಏನ್ ತಗೊಂಡ್ವಿ ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕ್ತೀನಿ ನೋಡಿ. ನಾವು ಬೆಳಗ್ಗೆ ಬೇಗ ಎದ್ದು ಮೈಸೂರಿಂದ ಬೆಂಗಳೂರಿಗೆ ಹೊರಟ್ವಿ. ಬಸ್ಸಲ್ಲೇ ಹೋಗ್ತಾ ತಿಂಡಿನೂ ತಿಂದ್ವಿ. ನಾವ್ ಯಾವತ್ತೂ ಬೆಂಗಳೂರಿಗೆ ಶಾಪಿಂಗ್ಗೆ ಅಂತ ಹೋಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು, ಅದು ಚಿಕ್ಕಪೇಟೆಗೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಂದ ಚಿಕ್ಕಪೇಟೆ ತನಕನೂ ನಡ್ಕೊಂಡೇ ಹೋಗೋಣ ಅಂತ ಅನ್ಕೊಂಡ್ವಿ. 20 ಮಿನಿಟ್ಸ್ ತೋರಿಸ್ತಾ ಇತ್ತು. ನಾವು ಚಿಕ್ಕಪೇಟೆಗೆ ಹೋಗ್ತಾ ಹಾಗೆ ಸಂಡೆ ಬಜಾರ್ ಅಂತಾನೂ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ಸಂಡೆ ಬಜಾರ್ ಅಲ್ಲಿ ನನಗೆ ಒಂದಷ್ಟು ಸ್ಕರ್ಟ್ಸ್ ಇಷ್ಟ ಆಯ್ತು, ಬಟ್ ನಮ್ಮಮ್ಮ ಅದೆಲ್ಲ ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿದ್ರು. ನಮ್ಮಮ್ಮ ಡೈರೆಕ್ಟ್ ಆಗಿ ಅಲ್ಲಿ ಮಾರ್ತಿರೋರ ಹತ್ರನೇ ಕೇಳ್ಬಿಟ್ರು, ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇದೆಲ್ಲ ಫ್ಯಾಕ್ಟ್ರಿಯಲ್ಲಿ ರಿಜೆಕ್ಟ್ ಆಗಿರೋ ಅಂತ ಪ್ರಾಡಕ್ಟ್ಸ್, ಅದನ್ನೇ ನಾವಿಲ್ಲಿ ಸೆಲ್ ಮಾಡ್ತಾ ಇರೋದು ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾದ್ರೂ ಸಂಡೆ ಬಜಾರ್ ಮತ್ತೆ ಆ ಪ್ರಾಡಕ್ಟ್ಸ್ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಈ ಸರ್ತಿ ಏನು ತಗೊಳ್ಳಿಲ್ಲ, ಅದು ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ ಅಂತ, ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಹಾಗೆ ಅಫೋರ್ಡಬಲ್ ಆಗು ಕೂಡ ಇತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ಚಿಕ್ಕಪೇಟೆಗೆ. ನಾವು ಹೋದಾಗ ರೋಡ್ ರಿಪೇರಿ ಮಾಡ್ತಾ ಇದ್ರು, ಮತ್ತೆ ಅದು ಧೂಳು ಬಿಸಿಲು ಎಲ್ಲ ನಡಿಯಕ್ ಆಗ್ತಾನೆ ಇರ್ಲಿಲ್ಲ. ವರಮಹಾಲಕ್ಷ್ಮಿಗೆ ಸೀರೆ ನೋಡಕ್ಕೆ ಅಂತ ನಾವು ಹೋಗಿದ್ದು. ಫಸ್ಟ್ ನಾವು ಹೋಗಿದ್ದು ಸುದರ್ಶನ್ ಸಿಲ್ಕ್ಸ್ಗೆ. ಕಲೆಕ್ಷನ್ಸ್ ಓಕೆ ಅಂತ ನನಗೆ ಅನ್ಸ್ತು, ಹಾಗೆ ಪ್ರೈಸ್ ಕೂಡ ಜಾಸ್ತಿ ಇತ್ತು. ಅದಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಭೈರಪ್ಪ ಸಿಲ್ಕ್ಸ್ಗೆ ಹೋಗ್ಲೇಬೇಕು ಅಂತ ಹೋಗಿದ್ದೆ, ಬಟ್ ನನಗೆ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಯ್ತು, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಅನ್ಸ್ತು. ಮೈಸೂರಲ್ಲಿ ಸೇಮ್ ಕ್ವಾಲಿಟಿ ಅದಕ್ಕಿಂತ ಕಡಿಮೆ ಬೆಲೆಗೆನೆ ಸಿಗುತ್ತೆ. ಅದಾದ್ಮೇಲೆ ಯಾವುದೋ ಒಂದು ಹೊಸ ಅಂಗಡಿ ಓಪನ್ ಆಗಿದೆ ಬನ್ನಿ ಅಂತ ಕರ್ಕೊಂಡು ಹೋದ್ರು. ನಾನು ಫಸ್ಟ್ ಅಂಗಡಿಗೆ ಹೋದ ತಕ್ಷಣ ಫೋಟೋ ತೋರಿಸ್ಬಿಡ್ತೀನಿ. ನಂಗೆ ಸುಮ್ಮನೆ ಒಂದಷ್ಟು ಸ್ಯಾರಿಗಳನ್ನ ತೆಗ್ಸಿ ತಗೊಳ್ದೆ ಇರಕ್ಕೆ ಇಷ್ಟ ಆಗಲ್ಲ. ನಂಗೆ ಈ ತರ ಸ್ಯಾರಿ ಇಷ್ಟರಲ್ಲಿ ಬೇಕು ಅಂತ ಹೇಳಿದ್ರೆ ಅವರು ತೋರಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಅಂಗಡಿಗೂ ಹೋಗ್ಬೋದು. ನಾನು ಹುಡುಕ್ತಾ ಇದ್ದಿದ್ದು ಸ್ಯಾರಿ ಬ್ಯಾಂಗ್ಳೂರಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಮೈಸೂರಲ್ಲೇ ಎಲ್ಲಾದ್ರೂ ನೋಡೋಣ ಅಂತ ಅನ್ಕೊಂಡೆ. ಇವಾಗ ನೀವು ನೋಡ್ತಾ ಇರೋ ಸ್ಯಾರೀಸ್ ಎಲ್ಲ 10,000 ಮೇಲೆನೆ ಇರೋದು. ಏನಾದ್ರೂ ಹಬ್ಬದಷ್ಟೊತ್ತಿಗೆ ನಾನು ಅನ್ಕೊಂಡಿರೋ ತರ ಸೀರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೆಮಿ ಕ್ರೇಪ್ ಸ್ಯಾರಿನೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಸ್ಯಾರಿ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಬೇರೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ನೀವು ನೋಡ್ತಾ ಇರೋ ಸ್ಕರ್ಟ್ಸ್ ಎಲ್ಲ 150-200 ರುಪೀಸ್ದು, ಹಾಗೆ ಶಾರ್ಟ್ ಕುರ್ತೀಸ್ ಕೂಡ 150 ರುಪೀಸ್ಗೆ ಸಿಗುತ್ತೆ. ಬಟ್ ಬಟ್ಟೆ ತುಂಬಾನೇ ತೆಳು ಇದೆ ಅಂತ ನನ್ಗನ್ಸ್ತು. ಇನ್ನೇನು ಚಿಕ್ಕಪೇಟೆಗೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಕೈಕಾಲ್ ತಗೊಂಡ್ವಿ. ನಾವ್ ಯಾವ ವರ್ಷನೂ ಲಕ್ಷ್ಮಿಗೆ ಕೈಕಾಲ್ ಹಾಕ್ಬಿಟ್ಟು ಕೂರ್ಸಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ನಮ್ಮಮ್ಮ ಒಂದಷ್ಟು ಅಂಗಡಿಗಳನ್ನ ಕೇಳಿದ್ರು, ಕೊನೆಗೆ ಇವರು ಕಡಿಮೆಗೆ ಹಾಕೊಟ್ರು. ಕೈಕಾಲ್ ತಗೊಂಡ್ಮೇಲೆ ದೇವರಿಗೆ ಅಂತ ಬಳೆಗಳನ್ನ ತಗೊಂಡ್ವಿ. ಬಳೆಗಳು ತಗೊಂಡ್ಮೇಲೆ ನಾವು ಹೋಗಿದ್ದು ತೋರಣ ತಗೊಳಕ್ಕೆ. ಕೆಲವೊಂದು ಪ್ರಾಡಕ್ಟ್ ಪ್ರೈಸ್ ಮಾತ್ರ ತುಂಬಾನೇ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಇನ್ನ ಕೆಲವುದು ಮೈಸೂರಿಗಿಂತನೂ ತುಂಬಾ ಕಡಿಮೆಗೆ ಸಿಗುತ್ತೆ. ಪ್ರೈಸ್ ನಾವೇನ್ ತಗೋತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸಿದ್ದು ಸೀರೆ ಕಲೆಕ್ಷನ್ಸ್ ಮೈಸೂರಲ್ಲೇನೆ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಅಫೋರ್ಡಬಲ್ ಆಗು ಕೂಡ ಇದೆ. ನಾವು ಹೋಗಿದ್ದು ಸಂಡೇ ಆಗಿದ್ರಿಂದ ಕ್ರೌಡ್ ತುಂಬಾನೇ ಇತ್ತು. ಮೈಸೂರು ಬೆಂಗಳೂರು ಅಂತ ಅಲ್ಲ, ನೀವು ಎಲ್ಲೇ ಹೋದ್ರೂ ನಿಮಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ನೀವು ತುಂಬ ಕಡಿಮೆಗೇನೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತೊಗೊಬೋದು. ನಾನು ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನದಷ್ಟೊತ್ತಿಗೆ ತುಂಬಾ ಹಸಿವಾಗ್ಬಿಟ್ಟಿತ್ತು, ಅದಕ್ಕೆ ಚುರುಮುರಿ ತೊಗೊಂಡೆ. ಹಾಗೆ ಹೋಗ್ಬೇಕಾದ್ರೆ ಸೋಡಾನು ಕುಡಿದೆ. ಇನ್ನು ಮುಂದೆ ಹೋಗಬೇಕಾದ್ರೆ ಕಚೋರಿ ಸಿಕ್ತು, ಕಚೋರಿನೂ ತಿಂದೆ. ಅದಾದಮೇಲೆ ಮತ್ತೆ ನಡ್ಕೊಂಡು ಬಸ್ ಸ್ಟಾಪ್ ಹೋದ್ವಿ. ಬಸ್ ಸ್ಟಾಪಲ್ಲಿ ನಾನು ಕದಂಬಾಸಲ್ಲಿ ಯಾವಾಗಲೂ ಮಸಾಲೆ ದೋಸೆ ತಿಂತಿದ್ದೆ. ಈ ಸರ್ತಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಪರೋಟ ತಗೊಂಡು ನಾನು ಒಂದು ತಿಂದೆ, ಅಮ್ಮ ಒಂದು ತಿಂದ್ರು. ನಾವಲ್ಲಿಂದ ಹೊರಟಾಗ ಮಧ್ಯಾಹ್ನ 3:30 ಆಗಿತ್ತು. ಮೈಸೂರಿಗೆ ಬಂದಾಗ 8 o'clock ಆಗಿತ್ತು. ನಾವು ತಗೊಂಡಿದ್ದು ಇದೇ ತೋರಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 350 ರುಪೀಸ್ ಆಗಿರುತ್ತೆ. ನೀವೇನಾದ್ರೂ ಬಲ್ಕಲ್ಲಿ ತಗೊಂಡ್ರೆ ಇದನ್ನ ಇನ್ನೂ ಕಡಿಮೆಗೆ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ತೋರಣ ಮೇಲ್ಗಡೆಯಿಂದ ಬಂದು 2 ಸೈಡ್ ಕೂಡ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಹಬ್ಬಗಳಿಗೆ ಹಾಕಕ್ಕೆ ಯಾವುದೂ ಈ ತರದಿರ್ಲಿಲ್ಲ, ಅದಕ್ಕೆ ಇದನ್ನ ತಗೊಂಡ್ವಿ. ಇದು ಲಕ್ಷ್ಮಿ ಕೈಕಾಲು. ಇದರಲ್ಲೂ ಬೇರೆ ಬೇರೆ ಸೈಜಸ್ ಬರುತ್ತೆ. ಈ ಸೈಜ್ಗೆ ನಾವು ಪೇ ಮಾಡಿದ್ದು 280 ರುಪೀಸ್. ಇದು ಬಳೆ, ಇದ್ರ ಪ್ರೈಸ್ ನನಗೆ ನೆನಪಿಲ್ಲ. ಇದು ಬಿಟ್ಟು ಒಂದು ಸ್ಟಿಕ್ಕರ್ ಮತ್ತೆ ಒಂದು ಮೆಹಂದಿನ ತಗೊಂಡೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.